ಬಾಗಲಕೋಟೆಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ. ಯಾವ ಜಾಗದಲ್ಲಿ ಮತ್ತು ಏನು ಎತ್ತ ನೋಡ್ತಾ ಹೋಗೋಣ. ಬಾಗಲಕೋಟೆಯಲ್ಲಿ ಆಗಿರುವಂತಹ ಆಕ್ಸಿಡೆಂಟ್ ಇದು. ನಾಲ್ವರು ಸಾವನ್ನಪ್ಪಿದ್ದಾರೆ. ಸೊ ಸ್ಯಾಡ್, ನಿಜಕ್ಕೂ ಮೃತರೆಲ್ಲರೂ ಕೂಡ ವಿದ್ಯಾರ್ಥಿಗಳು, ಇನ್ನು ಪುಟಾಣಿ ಮಕ್ಕಳು. ಘಟನೆಯಲ್ಲಿ 8ಕ್ಕೂ ಹೆಚ್ಚು ಮಕ್ಕಳಿಗೆ ಗಾಯ ಆಗಿದೆ. ಜಮಖಂಡಿ ತಾಲೂಕಿನ ಅಲಗೂರು ಬಳಿ ನಡೆದಿರುವಂತಹ ಆಕ್ಸಿಡೆಂಟ್ ಇದು. ತಡರಾತ್ರಿ 12 ಗಂಟೆ ಸುಮಾರಿಗಾಗಿರುವಂತಹ ಆಕ್ಸಿಡೆಂಟ್ ಇದು. ಬಾಗಲಕೋಟೆಯಲ್ಲಿ ಜವರಾಯ ಅಟ್ಟಹಾಸವನ್ನೇ ಮೆರೆದಿದ್ದಾನೆ. 4 ಮಕ್ಕಳು ಸಾವನ್ನಪ್ಪಿದ್ದಾರೆ. 8 ಮಂದಿಗೆ ಗಂಭೀರ ಗಾಯಗಳಾಗಿದೆ. ಅವರು ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವಿ ನೀಡ್ತಾರೆ. ರವಿ, ಮೊದಲಿಗಿದೀಗ ಆ 8 ಮಂದಿ ಗಾಯಗಳು ಹೇಗಿದ್ದಾರೆ? ಕಾರಣ ನಿದ್ದೆ ಮಂಪರ ಅಥವಾ ಬೇರೆ? ಜೊತೆಗೆ 12 ಗಂಟೆಲಿ ಸ್ಕೂಲ್ ಬಸ್ ಎಲ್ಲಿಗೆ ಹೋಗ್ತಾ ಇತ್ತು? ವಿದ್ಯಾ, ಏನು ಅಂತಂದ್ರೆ ನಿನ್ನೆ ಇವು ಎಲ್ಲ ಏನು ಅಪಘಾತ ಸಂಭವಿಸಿರ್ತಕ್ಕಂತ ಮಕ್ಕಳು ಏನಿದ್ದಾರೆ, ಅಪಘಾತದಲ್ಲಿ ಈಡಾಗಿರ್ತಕ್ಕಂಥ ಮಕ್ಕಳು ಮತ್ತು ಮೃತರು ಏನಿದ್ದಾರೆ, ಅವರೆಲ್ಲರೂ ಕೂಡ ವರ್ಧಮಾನ್ ಮಹಾವೀರ್ ಅನ್ನುವಂತ ಶಿಕ್ಷಣ ಸಂಸ್ಥೆಯ ಅಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ಮಕ್ಕಳಾಗಿದ್ರು. ಆದ್ರೆ ನಿನ್ನೆ ಸ್ಕೂಲಿನ ಗ್ಯಾದರಿಂಗ್ ಇತ್ತು, ಅಂದ್ರೆ ಏನು ವಾರ್ಷಿಕ ಸಮ್ಮೇಳನ ಅಂತ ಕರಿತೀವಿ. ಆ ಫಂಕ್ಷನ್ಗೆ ಹೋಗಿ ಅವರನ್ನ ಮತ್ತೆ ಚಾಲಕ ಬಸ್ ಏನು ಬಸ್ ನಲ್ಲಿರ್ತಕ್ಕಂಥ ಬಸ್ ಚಾಲಕ ಅವರನ್ನ ಮನೆಗೆ ಬಿಟ್ಟು ಹೋಗ್ತಾ ಇರ್ಬೇಕಾದ್ರೆ ಕೌಟ್ಗಿ ಗ್ರಾಮದ 4 ಜನ ಮಕ್ಕಳು, ವಿದ್ಯಾರ್ಥಿನಿಯರು, ಓರ್ವ ವಿದ್ಯಾರ್ಥಿನಿ ಸೇರಿದಂತೆ 4 ಜನ ವಿದ್ಯಾರ್ಥಿಗಳು ಅಸುನೀಗಿರ್ತಕ್ಕಂಥದ್ದು. ಅಂದ್ರೆ ಏನು ಬಸ್ ಚಾಲಕ ನಿದ್ದೆ ಮಂಪರ್ನಲ್ಲಿದ್ನ ಅಥವಾ ಚಾಲಕನ ನಿಯಂತ್ರಣ ತಪ್ಪ ಅನ್ನೋದು ಗೊತ್ತಿಲ್ಲ. ಆದ್ರೆ ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗೆ ನೇರವಾಗಿ ಹೋಗಿ ಡಿಕ್ಕಿ ಹೊಡಿತಾನೆ ಅಥವಾ ರಾತ್ರಿ ಕತ್ಲಲ್ಲಿ ಕಂಡಿಲ್ವಾ? ಈ ರೀತಿಯಾದಂತಹ ಪ್ರಶ್ನೆಗಳು ಈಗಾಗಲೇ ಪೊಲೀಸರಿಗೆ ಮೂಡಿರುವಂತದ್ದು. ಅಷ್ಟೇ ಅಲ್ಲದೆ ನಿನ್ನೆ ತಡರಾತ್ರಿ ಸಂಭವಿಸಿದ ಕಾರಣ ಪೊಲೀಸರ ಮಾಹಿತಿಯ ಪ್ರಕಾರ ಚಾಲಕ ನಿದ್ದೆ ಮಂಪರ್ನಲ್ಲಿದ್ದ. ಹೀಗಾಗಿ ನಿಯಂತ್ರಣ ತಪ್ಪಿ ಟ್ರ್ಯಾಕ್ಟರ್ಗೆ ಹೋಗಿ ಡಿಕ್ಕಿ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ 4 ಜನ ವಿದ್ಯಾರ್ಥಿಗಳು ಮೃತಪಟ್ಟಿರ್ತಕ್ಕಂಥದ್ದು. 8 ಜನ ಗಾಯಗಳ ಪರಿಸ್ಥಿತಿ. ಈಗಾಗಲೇ 4ರನ್ನ ಜಮಖಂಡಿ ಸರ್ಕಾರಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು. ಇನ್ನು 2 ಕುಸುಬಿ ಅನ್ನುವಂತ ಊರಿನಲ್ಲಿ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿರ್ತಕ್ಕಂಥದ್ದು. ಇನ್ನಿಬ್ಬರು ವಿದ್ಯಾರ್ಥಿಗಳನ್ನ ವಿಜಯಪುರಕ್ಕೆ ದಾಖಲು ಮಾಡಲಾಗಿದೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ವೆರಿ ಸ್ಯಾಡ್. 4 ಜನ ಮಕ್ಕಳು ಪಾಪ ಹಸುನಿಗಿದ್ದಾರೆ. 8 ಮಂದಿಗೆ ಗಂಭೀರ ಗಾಯಗಳಾಗಿದೆ.